ಹುಡುಗರು ಜಗಳ ಮಾಡ್ತಾವ, ನೋಡ್ಬೇಕು ನೀವು. ಸಾಯಂಕಾಲ ಜಗಳ ಮಾಡಿ ಮಕ್ಕೊಂಬಿಡ್ತಾವ, ಕನಸಿನಾಗ ಕೂಡಿರ್ತಾವ. ಹುಡುಗರು ಮಸ್ತಾಗಿರ್ತವೆ. ಮುಂಜಾನೆ ಎದ್ದು ಕೂಡಲೇ ಆ ಹುಡುಗ ಹೊಂಟ ಅಲ್ಲಿಗೆ ಅವ್ರ ಮನೆಗೆ, ಹಿಂದಿಂದ ಮರ್ತ ಬಿಟ್ಟು. ನಮ್ಮದು ಹಂಗೆ ಆಗೋದಿಲ್ಲ. ಒಂದು ಸಲ ಯಾರಾದರೂ ನಮಗೆ ಬೈದರೆ ಖಾಯಂ ಇರೋ ತಕ ಅದನ್ನು ತಲೆ ಹಾಕ್ಕೊಂಡ್ಬಿಟ್ಟಿರ್ತೀವಿ. ಇದಕ್ಕೆ ಬಂಧನ ಅಂತ ಕರೆಯೋದು. ಇದು ಆಗವ ಇರಬೇಕು. ಎಲ್ಲ ಇರೋದು ಜಗತ್ತಿನ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಆಶಾ, ತೃಷ್ಣೆ, ಕಲ್ಪನೆ, ಭ್ರಾಂತಿ ಎಲ್ಲ ಇರೋದೇ. ಸ್ವಲ್ಪ ಇರೋದು, ಅದನ್ನು ಸರಿಸಿ ಬಿಡೋದಷ್ಟೆ, ತೆರೆ ಅಡಗದಂಗೆ. ಹಾಗೆ ಮನಸ್ಸನ್ನು ಸ್ವಸ್ಥವಾಗಿ ಇಟ್ಟುಕೊಳ್ಳೋದಕ್ಕೆ ನಿಶ್ರೇಯಸ ಸಿದ್ಧಿ. ಅದಕ್ಕೆ ನಿಶ್ರೇಯಸ ಅಂತ ಕರೀತಾರೆ. ಅದು ಧರ್ಮದಿಂದ ಬರಬೇಕು. ಅದು ಬರಬೇಕಾದರೆ ಧರ್ಮದ ಪ್ರಜ್ಞೆ ಜಾಗೃತವಾಗಿರಬೇಕು. ಆದರೆ ಒಮ್ಮೊಮ್ಮೆ ಅದು ತಪ್ಪಿ ಹೋಗ್ತದೆ. ಅದು ಇಲ್ಲಾಯಿತು ಅಂದರೆ ಏನೇನೋ ಹಗರಣಗಳಾಗಿ ಹೋಗ್ತಾವ.